ಅತ್ಯುದ್ರಿಕ್ತ ವಿರೋಧೋತ್ಸುಕಮಃ ದಾನೈಕದಾನಪ್ರಭಾ ಸರ್ವಪಾಪವಶಕ್ತಿ ಭೋಗಬಲ ಸತ್ತಾನಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಕಾಂತಾ ಮೋಕ್ಷ ವಿಮೋಕ್ಷಣಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ಆದ್ದರಿಂದ ಸಚ ಭೂಮಾನಂ ನ ಭೂಮಾನಂ ಭಗವೋ ವಿಜಿಜ್ಞಾಸೇತಿ ಪೃಷ್ಟಸ್ಸನ್ ಭೂಮ್ನೋ ಲಕ್ಷಣಂ ಸ ಏವ ಅಧಸ್ತ. ಭೂಮ ಅಂದ್ರೆ ಏನು ಅರ್ಥ ಹೇಳಿದೆ. ಅಧ ಮೇಲೆ ಕೆಳಗೆ ಎಲ್ಲಿ ನೋಡಿದ್ರೆ ಹೇಗಿದ್ದಾನೆ, ಪೂರ್ಣನಾಗಿದ್ದಾನೆ. ಎಕ್ಸಾಂಪಲ್, ಒಂದು ಕೆಂಡ ಇದೆ, ಎಲ್ಲ ಕಡೆ ಸುಳಿಸ್ತದೆ. ಮೇಲೆ ಕೆಳಗೆ ಎಲ್ಲಿ ಇಲ್ಲಿ ಮುಟ್ಟ ಪತಾಳಿ ಕಡೆ ಎಷ್ಟು ಕಡೆ ಮುಟ್ಟಿದ, ಎಲ್ಲಿ ಹೋದ್ರೂ ಹಾಗೆ. ಮುಳ್ಳು ಹಾಗಲ್ಲ, ಎಲ್ಲ ಕಡೆ ಚುಚ್ಚೋದಿಲ್ಲ. ಎಲ್ಲಿ ಚುಚ್ಚುತ್ತದೋ ಒಂದು ತುದಿ ಮಾತ್ರ. ದೇವರು ಎಷ್ಟು ವೈಶಿಷ್ಟ್ಯ ಇಟ್ಟಿದ್ದಾರೆ. ಹಾವಿಗೆ ಹಲ್ಲಲ್ಲಿ ಇಟ್ಟಿದ್ದಾನೆ, ಚೇಡಿಗೆ ಕೊಂಡೆಯಲ್ಲಿ ಇಟ್ಟಿದ್ದಾರೆ. ಕೊಂಡೆಯಲ್ಲಿ ವಿಷ ಇರೋದು ಇವು ಹೊರಗೆ ಬಿಡುತ್ತ, ಅದು ಇಂಜೆಕ್ಷನ್ ಕೊಟ್ಟಾಗುತ್ತೆ. ಟಕ್ಕಂತ ಬಿಟ್ಟು ಎಲ್ಲ ಕಡೆ ಇದು ಹಲ್ಲಿನಿಂದ ಹೋಗುತ್ತೆ. ಅದು ಬಹಳ ಎಲ್ಲ ಕಡೆ ಬೆಂಕಿ ಎಲ್ಲ ಕಡೆ ಸುಡುತ್ತೆ. ದುರ್ಜನ ಮೈಯೆಲ್ಲ ವಿಷ ಅಂತ ಹೇಳ್ಬಿಡ್ತಾರೆ, ಎಲ್ಲಿ ಬೇಕಾದ್ರೂ ಕಾಡ್ತಾರೆ ಅಂತೇಳಿ ಸುಭಾಷಿತದಲ್ಲಿ ಶಾಸ್ತ್ರ ಇದೆ. ಶಾಸ್ತ್ರ ಬೇಸಿಸೇ ಸುಭಾಷಿತ ಬರೋದು. ಆ ಅರ್ಥದಲ್ಲಿ ದೇವರಲ್ಲಿ ದುರ್ಜನರಿಗೆ ಮೈಯೆಲ್ಲ ದೋಷ, ದೇವರಿಗೆ ಮೈಯೆಲ್ಲ ಗುಣ. ಸರ್ವತಃ ಪಾಣಿಪಾದ ಅಂತ, ಆದ್ರಿಂದ ಸಮಸ್ಯೆ ಇರೋದಿಲ್ಲ. ಭೂಮತ್ವನ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ. ಭೂಮ ಅಂದ್ರೆ ಹಾಗೆ ಅಂತ ಅರ್ಥ. ಪೂರ್ಣತ್ವ ಭಗವತು, ಅದು ಸೀಡ್ಲೆಸ್ ದ್ರಾಕ್ಷಿ ಇಡೀ ತಿನ್ಬಹುದು. ಹಲಸನ್ನು ಇಡೀ ತಿಂದ್ರೆ ಹೋಗ್ಬಿಡ್ತಾರೆ, ಅದು ವ್ಯತ್ಯಾಸ ಇರಬೇಕು. ಅದು ಎಷ್ಟು ವೆರೈಟಿ ಇದೆ, ಅದಕ್ಕೆ ಆಚಾರ ಬಹುಚಿತ್ರ ಜಗತ್ ಬಹುಧಾಕ. ಸರಿಯಾದ ಜಗತ್ತನ್ನು ನೋಡಿ, ಒಂದು ಆಶ್ಚರ್ಯದ ವೆರೈಟಿ. ಆಗ ದೇವರ ವಿಷಯ ಅರ್ಥ ಆಗುತ್ತೆ ನಿಮಗೆ. ಈ ಜಗತ್ತೇ ಹೀಗಿರ್ಬೇಕಾದ್ರೆ ಸೃಷ್ಟಿ ಮಾಡಿದ್ರೆ ಹೇಗಿರುತ್ತೆ, ಜನ್ಮಾದ್ಯ ಹೇಳಿ ಆಗ್ಬಿಟ್ಟೆ, ಸೃಷ್ಟಿ ಮಾಡಿದವ್ರು ಹೇಗಿರುತ್ತೆ. ಭಗವತೋ ಅನ್ಯಸ್ಯ ಅಹಂಕಾರಸ್ಯ ಉಪದೇಶತಿ ಇತಿ ಯೋಜ್ಯತೆ. ನ ಚ ಅಹಂಕಾರಸ್ಯ ಪೂರ್ಣತ್ವಮಸ್ತಿ ನ ಚ ಮುಖ್ಯೇ ಪೂರ್ಣೆ ವಿದ್ಯಮಾನೆ. ಈ ದೇವರ ಅಹಂಕಾರ ಏನಂದ್ರೆ ನಾನು ಸರ್ವತ್ರ ವ್ಯಾಪ್ತ, ಎಲ್ಲ ನನ್ನದು. ದೇವರಿಗೆ ಅಹಂಕಾರ ಮಮಕಾರ ಇದೆಯಲ್ಲ, ಅದು 100% ಏನದು ಸತ್ಯವಾದ. ಉಳಿದವರಿಗೆ ಅದು ಭ್ರಮೆ. ನಾನು ಬಂದು ತೆಗೆದೇ ಮಾತಾಡ್ಬೇಕು. ಅರ್ಥ ಆಯ್ತಾ? ದೇವ್ರ ಬಗ್ಗೆ ಬಂದ ಮಾತ್ರ ನಾನು ಅಮ್ಮೆಡಿಸೋದು ಅಹಂ 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 ಅಂತ ಬರೋದಲ್ಲ. ಅಹಂ ರುದ್ರೇವಿ ಯೋಸಭಿಶ್ಚಾರಾಮ್ಯ ಅಹಂ ಆದಿತ್ಯ ಅಹಂ ಋತು ವಶ್ವದೇವಯೇ. ಎಷ್ಟೊತ್ತು ಅಹಂ ಅಂತ 15 ಸರ್ತಿ ಬರುತ್ತೆ. 15 ಸಲ ಅಹಂ ಅಂತ ಹೇಳ್ತಾನೆ ಪರಮಾತ್ಮ. ಅದಕ್ಕೆ ಮುಖ್ಯವಾಗಿ ಅಹಂ ಅಂದ್ರೆ ನಾರಾಯಣನೇ, ಆಮೇಲೆ ಅಹಂ ಅಂದ್ರೆ ಲಕ್ಷ್ಮೀ ಮೊದಲಾದವರು. ಅದರಲ್ಲಿ ತಾರತಮ್ಯ ಇದೆ. ಸೋಹಂ ಸಹ ಅಹಂ. ದೇವರು ಅಹಂ ಅಂತ ದೇವ್ರು ಅನ್ಬೇಕು, ನಾವು ಅನ್ಬಾರ್ದು ಅಂತ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ದೇವ್ರು ಹೇಳ್ತಾರೆ, ನಾವು ಹೇಳ್ಬಾರ್ದು. ಈ ಶೇಷತ ಚೇಂಜ್ ಮಾಡ್ಬೇಕು. ದೇವರಿಗೆ ಗುಣ ಅದೇ ಹೇಳ್ತಾರೆ, ಪ್ರತ್ಯೇಕ ಮಮತ್ವಮ್ಮಿ ಸಚೈಕ ಪುರುಷೋವರ ಮೋಕ್ಷದಲ್ಲಿ ಬರೋದು ಮಾತಾಡ್ತಾರೆ, ಕೋಟ್ ಮಾಡ್ತಾರೆ ತಾತ್ಪರ್ಯದಲ್ಲಿ. ಆದ್ರಿಂದ ಸಂಬಂಧಪಟ್ಟವ್ರು ಹೇಳಿದ್ರೆ ಅರ್ಥ ಇದೆ, ಕುಡಿದವ್ರು ಹೇಳಿದ್ರೆ ಅರ್ಥ ಇಲ್ಲ. ಬುದ್ಧಿವಂತ ಜೀವ ಎಷ್ಟು ಬುದ್ಧಿವಂತ ಗೊತ್ತಾ ನಿಮಗೆ? ಒಳ್ಳೇದ್ ಮಾಡಿದ್ರೆ ನಾನು, ಕೆಟ್ಟದ್ ಮಾಡಿದ್ರೆ ನಾನು. ಯಾಕೆ ಹೇಳೋದಿಲ್ಲ ಹಾಗಿದ್ರೆ? ಅಲ್ಲೇ ಮೋಸ ಮಾಡ್ತಾರೆ. ಯಾರು ಬುದ್ಧಿ ಹೇಳ್ಬೇಡಿ, ಅದು ಬೇರೆ ಇದೇ ಹೇಳಿದ್ರು. ಹೇಗೆ ಕಳ್ತನ ಮಾಡಿ ತಪ್ಪು ಮಾಡಿ ನಾನಲ್ಲ ಅಂತ ಹೇಳ್ತಾರೋ, ಒಳ್ಳೇದ್ ಮಾಡಿ ನಾನಲ್ಲ ಅನ್ಬೇಕು. ಅದು ಕರೆಕ್ಟ್. ಅರ್ಥ ಆಯ್ತಾ? ಈಗ ಕೆಟ್ಟದ್ ಮಾಡಿದ್ರೆ ಯಾತಕ್ಕೆ ಅಂತಾನೆ ಅವನು ಅಂದ್ರೆ ಸಾಕಷ್ಟು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಏನಿದೆ ಗೊತ್ತಾ, ನಾನಲ್ಲ ಅಂತ ಅರ್ಥ ಏನು ಅಂದ್ರೆ ಪಾಪ ಅವನಿಗೆ ಬರೋದಿಲ್ಲ, ಉಳಿದ ಪಾಪ ಹಾಕಾಗಿಲ್ಲ. ಅದೇ ರೀತಿ ನಾನಂದ್ರೆ ಯಾವ್ದಕ್ಕೂ ಭಾಗಿ ಆಗೋದಿಲ್ಲ ಅವ್ರು, ನಾನಲ್ಲ ಅಂತ ಹೇಳ್ತಾರೆ. ಇದು ಮೋಸ, ಇದು ಅದು ಪ್ರಾಮಾಣಿಕತೆ. ನಾನಲ್ಲ, ಅರ್ಥ ಆಯ್ತಾ? ಸೊ ನಾನಲ್ಲ ಅಂತಷ್ಟು ಏನಾಯ್ತು ಅವನಿಗೀಗ? ಏನಾಯ್ತು? ಅದ್ರ ಎಫೆಕ್ಟ್ ಇಲ್ಲ. ಸೊ ಕರ್ಮ ಯಾವುದೇ ಮಾಡಿದ್ರು ನಾನಲ್ಲ ಅಂತ ಹೇಳ್ಬಿಟ್ಟು ಏನಾಯ್ತು ನನಗೆ? ಕೆಟ್ಟದ್ ಮಾತು ಹೇಳೋದ್ರಿಂದ ಮೋಸ ಆಗುತ್ತೆ. ಎಲ್ಲದಕ್ಕೂ ಹೇಳ್ಬಿಟ್ಟು ಏನಾಗುತ್ತೆ ನನಗೆ? ಸರಿ ನಾನ್ ಕರ್ತ ಹರಿಕರ್ತ ಅಂದ್ರೆ ಒಂದು ಜ್ಞಾನ ಅವನಿಗಿದೆ. ನಂದಲ್ಲ ಅಂತ ಹೇಳಿದಾಗ ಪಾಪ ಲೇಪ ಇಲ್ಲ, ಇಷ್ಟು ಜ್ಞಾನ ಇದೆ. ಸೊ ನ್ಯಾಚುರಲಿ ಒಳ್ಳೇದು ಕೂಡ ನಾನಲ್ಲ ಅದು ಏನಿಲ್ಲ, ಲೇಪ ಇಲ್ಲ. ಆದ್ರಿಂದ ನಿರ್ಲಿಪ್ತನಾಗ್ತಾನೆ, ಕರ್ಮಬಂಧನ ಇಲ್ಲ ಆಗ. ಅರ್ಥ ಆಯ್ತು? ಆ ಕ್ಯಾಶಿಯರ್ ಇಸ್ಕೊಂಡ್ರು ನಾನಲ್ಲ, ಕೊಟ್ರು ನಾನಲ್ಲ. ಅರ್ಥ ಆಯ್ತಿಲ್ಲ? ಇಸ್ಕೋಬೇಕಾದ್ರೂ ಅವ್ನಿಗೆ ಏನ್ ಭಾವನೆ ಇದೆ? ಇದು ನನಗಲ್ಲ. ಕೊಡ್ಬೇಕಾದ್ರೆ ಕೂಡ ನಂದಲ್ಲ. ಎರಡು, ನನಗಲ್ಲ ನಂದಲ್ಲ. ವೆರಿ ಸಿಂಪಲ್. ನಂದಲ್ಲ ನನಗಲ್ಲ. ನಂದ ಯಾವುದು ನಂದಲ್ಲ, ಯಾವ್ದು ನನಗ್ ಕೊಟ್ಟಿದ್ದಲ್ಲ. ಯಾರು ನಮಸ್ಕಾರ ಮಾಡ್ತಾರೆ ಜನ, ನಮ್ದೊಂದು ತಿಳ್ಕೊಂಡ್ರೆ ಬಂಧನ. ಅರ್ಥ ಆಯ್ತಾ? ಉದಾಹರಣೆ ಪುಸ್ತಕ ನಮಸ್ಕಾರ ಮಾಡ್ತೀವಿ. ಪುಸ್ತಕ ಮಾಡಿದ್ ನಾವೀಗ ಡೆಸ್ಗೆ ಮಾಡಿದ್ದಲ್ಲ. ಆ ಜ್ಞಾನ ಇರ್ಬೇಕು. ಈಗ ಜ್ಞಾನಿಗಳಿಗೆ ಯಾಕೆ ನಮಸ್ಕಾರ ಮಾಡ್ತಾರೆ? ಲೈಬ್ರರಿ ಇದ್ದಾಗಿರುತ್ತೆ, ಪುಸ್ತಕ ಇಲ್ಲಿಟ್ರೆ ಪುಸ್ತಕ ಅಲ್ಲೇನು
ಅದು ಭಾಷೆಗೆ ಪುಸ್ತಕ ಇರುತ್ತಾ ಆದ್ರೆ ನಮಸ್ಕಾರ ಅಷ್ಟೇ. ಅದಕ್ಕೆ ಆಚಾರ್ಯ ಸದೇಹ ಮಾನಿ ಹರಯೇ ಪ್ರಣಮೇತ್ ಕೇವಲಾಯವ. ಯೋಗ್ಯನಾದ್ರೆ ಅವರಿಗೂ ನಮಸ್ಕಾರ, ಒಳಗಿರೋ ಅಂತರ್ಯಾಮಿ ನಮಸ್ಕಾರ. ಇಲ್ಲಿ ಹೋದ್ರೆ ಅವನಿಗಿಲ್ಲ, ಅಂತರ್ಯಾಮಿ ಮಾತ್ರ. ಕೆಟ್ಟ ಆಫೀಸರ್ ಇದ್ರೆ ನಮಸ್ಕಾರ ಸಾರದ ಅವರಿಗೆಲ್ಲ, ಬರೀ ದೇವರಿಗೆ. ಒಳ್ಳೆಯವರಾಗಿದ್ರೆ ಎರಡಕ್ಕೂ ಆಯ್ತು. ಇದು ಸೂಕ್ಷ್ಮ ವಿಚಾರಗಳು. ಆರ್ಥ ದೇವರಿಗೆ ಮಾತ್ರ ಯಾವ ಸಮಯ ಲೇಪದ ಹೆಸರೇ ಇಲ್ಲ. ಕ್ವಚಿತ್ ಆಜ್ಞೆ ನಾನು ಕೊಟ್ಟಿದ್ದು ಏನು ಮಾಡಾಗಿಲ್ಲ, ನಾನು ಕೊಟ್ಟಿದ್ದು ಗೊತ್ತಾಯ್ತಾ ಅಂತ ಹೆಟ್ಟು ಕೊಟ್ಟವನಿಗಿದೆ. ಇವು ಆಜ್ಞೆ ಡೆಲಿವರ್ ಮಾಡಿ ಹೇಳಕ್ ಹಕ್ಕಿಲ್ಲ, ಅವ್ರು ಹೇಳಿದ್ದನ್ನು ಕೊಟ್ಟಿದ್ದೇನೆ. ನಚ ಮುಖ್ಯೇ ಪೂರ್ಣತ್ವ ವಿದ್ಯಮಾನೆ ದೇವರಿಗೆ ಔಪಚಾರಿಕ ಪೂರ್ಣತ್ವ ಹೇಳಬಾರದು, ಅಬ್ಸಲ್ಯೂಟ್ ಪೂರ್ಣತ್ವನೇ ಹೇಳಬೇಕು. ನಮ್ ಬೇರೆ ಕಡೆ ಔಪಚಾರಿಕ ಹೇಳಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ದೇವರಿಗೆ ಹಾಗೆ ಅಂತ ಹೇಳಬಾರದು. ಅತಃ ಶಬ್ದ ತತ್ಪ್ರಸಾದಾದಿತಿ ಆತ್ಮರತಿ. ಆದ್ರಿಂದ ಇಲ್ಲಿ ಶಬ್ದಗಳು ಏನಿದೆ, ತತ್ಪ್ರಸಾದಾತ್ ಇದೆ, ಆತ್ಮರತಿ ಇದೆ, ಸ್ವರಾಟ್ ಇದೆ, ಇವೆಲ್ಲವೂ ದೇವರಿಗೆ ಮುಖ್ಯಾರ್ಥದಲ್ಲೇ ಕೂಡುತ್ತೆ. ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ವಿಧಿ ಬ್ರಹ್ಮಣಿ ಬ್ರಹ್ಮಣ ಉತ್ಪತ್ತಿ ಪ್ರಸಿದ್ಧೇ. ಈ ಬ್ರಹ್ಮದೇವರಿಗೆ ಅಲ್ಲ, ದೇವರಿಂದ ಸೃಷ್ಟರಾಗ್ತಾನೆ ಅಂತ ಹೇಳಿ ಈ ಬ್ರಹ್ಮದೇವರಲ್ಲ ಬಂದಿರೋದು, ನಾರಾಯಣನೇ ಬಂದಿರೋದು. ಸ್ವಯಂಭೂರ್ ಆತ್ಮಭೂರ್ ಇತ್ಯಾದಿಷು ಆತ್ಮಶಬ್ದ ಸ್ವಯಂಭೂ ಶಬ್ದ ಆತ್ಮ ಇತ್ಯಾದಿಗಳಲ್ಲಿ ಯಥಾ ವಿಷ್ಣುವಾಚಿ ತದ್ವದೇವ ಅತ್ರ ಗೊತ್ತಾಯ್ತು. ಅತ್ರಾಪಿ ಆತ್ಮಶಬ್ದೋ ವಿಷ್ಣುವಾಚ್ಯೇವ. ಎಷ್ಟು ಒಳ್ಳೆ ವಾಕ್ಯ ನೋಡಿ ಇದರ. ಸ್ವಯಂಭೂ ಅಂತ ಬ್ರಹ್ಮದೇವರಿಗೆ ಹೆಸರು, ಸ್ವಯಂಭೂ. ವಿಷ್ಣು ಸ್ವಯಂಭೂ ಅಂತ ಹೆಸರು ಎಲ್ಲಿದೆ? ಸ್ವಯಂಭೂ ವಿಷ್ಣು. ಬ್ರಹ್ಮದೇವರು ಸ್ವಯಂಭೂ ಅಂತಿದೆ. ವಿಷ್ಣು ಸ್ವಯಂಭೂ ಅಂತ ಹೇಳಿದಾಗ ಆತ್ಮೇಚ್ಛೆ, ಆತ್ಮಮಾಯ ತಾನೆ. ಬ್ರಹ್ಮದೇವ ಸ್ವಯಂ ಅಂದ್ರೆ ಪರಮಾತ್ಮ, ಬ್ರಹ್ಮದೇವ ಪರಮಾತ್ಮನೋಗ ಅಂತ ಅರ್ಥ. ಆತ್ಮಭೂ ಅಂದ್ರೆ ಪರಮಾತ್ಮನೋಗ ಅಂತಾರಲ್ಲ. ದೇವರಿಗೆ ಹೇಳಿದ ಅರ್ಥ ಮಾಡಬಾರದು. ಅರ್ಥ ಆಯ್ತಾ? ಈಗ ಇದು ಅರ್ಥ ಆದಾಗ ನಮಗೆ ಸ್ವಯಂ ಅಂತ ನಾವು ಅಂದ್ಕೊಂಡಾಗ ದೇವರು ಅಂತ ಅರ್ಥ. ದೇವರು ಅನ್ಕೊಂಡ ತಾನೆ ಅದು ಹೇಳ್ತಾರೆ. ಸ್ವಯಂ ಶಬ್ದಶ್ಚ ಯಥಾ ವಿಷ್ಣುವಾಚಿ ತದ್ವದೇವ ಅತ್ರಾಪಿ ಆತ್ಮ ಶಬ್ದೋ ವಿಷ್ಣುವಾಚ್ಯೇವ. ಬ್ರಹ್ಮದೇವರಿಗೆ ಅಜ ಅಂತ ಹೆಸರಿ, ದೇವರಿಗೆ ಅಜ ಅಂತ ಹೆಸರಿ. ದೇವರಿಗೆ ಅಜ ಅಂತ ಏನ್ ಹೆಸರು ಗೊತ್ತಿಲ್ಲ. ಬ್ರಹ್ಮದೇವರಿಗೆ ಅಜ ಅಂದ್ರೆ ಆಯಿಂದ ಹುಟ್ಟಿದವನು, ಆ ಅಂದ್ರೆ ನಾರಾಯಣ, ನಾರಾಯಣನ ಮಗ ಅಂತ ಅರ್ಥ. ಅದೇನೆ ಬ್ರಹ್ಮದೇವರಿಗೆ ಅಜ ಅಂತಿದೆಯೇ ಇಲ್ಲ. ಅಜಭವಾದಿಗಳ ಅರಸನಾದ ವಿಜಯ ವಿಠಲ ಧ್ಯಾದೀಪ ಅಂತ ಹೇಳ್ಬೇಕಾದ್ರೆ ಅಜ ಅಂದ್ರೆ ಬ್ರಹ್ಮದೇವರು, ಅಜ ಮಹಾಲಕ್ಷ್ಮಿ, ದೇವರಿಂದ ಅವತರಿಸಿದವರು ಅಂತ ಅರ್ಥ. ಅದು ದೇವರಿಗೆ ಅಪ್ಲೈ ಮಾಡೋದು ಬೇರೆ, ಅಲ್ಲ ಅಂತ ಅಪ್ಲೈ ಮಾಡೋದು ನಕಾರ. ದೇವರಿಗೆ ಹುಟ್ಟಿಲ್ಲ ಇಲ್ಲ ಅಷ್ಟೇ. ದೇವರಿಗೆ ಬ್ರಹ್ಮದೇವರ ಇಬ್ರು ಅಜ ಹೇಗಾಗ್ತಾರೆ ಅಂದ್ರೆ, ಇವರು ದೇವರಿಂದ ಹುಟ್ಟಿರೋದ್ರ ಅಜ, ಅವ್ರು ಹುಟ್ಟೇ ಇಲ್ಲ ಬರ್ತಾರೆ ಅಜ ಆಗಿದ್ದಾನೆ. ಯುಕ್ತೇಭ್ಯ ನಚ ಮುಕ್ತೇಭ್ಯ. ಇದೆಲ್ಲ ಸೂಕ್ಷ್ಮ ಯಾಕಾಚಾರ್ಯ ನೋಡಿ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಈಗ ಅಜ ಶಬ್ದ ಅರ್ಥ, ಎಲ್ಲ ಶಬ್ದ ಅರ್ಥ ಹೇಗೆ ಮಾಡಬೇಕು ತೋರಿಸ್ಕೊಡ್ತಾರೆ, ಅಪ್ಲೈ ಮಾಡಿ ತೋರಿಸ್ಬೇಕಿದೆ. ಪ್ರಾಣಾಧಿಕ ಮುತ್ಪದ್ಯತೆ ನಚ ಮುಕ್ತೇಭ್ಯ ಪ್ರಾಣಾಧಿಕ ಮುಕ್ತ ಬ್ರಹ್ಮದೇವತೊಳಗೆ ಬರಲ್ಲ ಇದ್ದಾರೆ. ಯಾಕೆಂದ್ರೆ ಜಗದ್ವ್ಯಾಪಾರ ವರ್ಜ್ಯಂ. ಗೊತ್ತಾಯ್ತಾ? ರಿಟೈರ್ ಆದ್ಮೇಲೆ ಏನಾರು ಮಾಡಿದ್ರೆ ಅಫಿಷಿಯಲ್ ಎರರ್ ಅಲ್ಲ. ರಿಟೈರ್ ಬೇರೆ ಏನಾರು ಇರ್ಬೋದು, ಅಫಿಷಿಯಲ್ ಮಾಡಕ್ ಚಾನ್ಸೇ ಇಲ್ಲ. ಆಫೀಸ್ಗೆ ಬರಾಗಿಲ್ಲ ಫಸ್ಟ್ ಆಫ್ ಆಲ್. ಸೊ ಬ್ರಹ್ಮದೇವರು ಇಲ್ಲಿ ಬಂದಿರತಕ್ಕಂಥ ಬ್ರಹ್ಮ ಶಬ್ದ ಮುಕ್ತರಿಗೆ ಅನ್ವಯ ಎಲ್ಲ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ. ಬ್ರಹ್ಮದೇವರಿಗೆ ಅನ್ವಯ ಎಲ್ಲ ಸ್ವಯಂಭೂ. ಇವರು ಸ್ವಯಂಭೂ ಪರಮಾತ್ಮನಾಗಿದ್ದಾರೆ. ಸೊ ದೇವರೇ ಇದು ಭೂಮತ್ವ ಯಾರಿಗೆ ಅಪ್ಲಿಕಬಲ್? ಈಗ ಉಳಿದವರಿಗೆ ಅಪ್ಲಿಕಬಲ್ ಅಲ್ಲ. ಮುಕ್ತೇಭ್ಯ ಪ್ರಾಣಾಧಿಕ ಮುತ್ಪದ್ಯತೆ. ಮುಕ್ತರಿಂದ ಪ್ರಾಣಾಧಿಕ ಎಲ್ಲಿ ಬರುತ್ತೆ? ಬರೋದಿಲ್ಲ. ಜಗದ್ವ್ಯಾಪಾರ ವರ್ಜ್ಯಂ ಇತಿ ವರ್ಣಿತತ್ವಾತ್ ಭಗವತ ಪರಮಾತ್ಮ ಹೇಳ್ಬಿಟ್ಟಿದ್ದಾರೆ. ಆತ್ಮತ ಏವ ಪ್ರಾಣೋ. ಅದಕ್ಕೆ ಯಾವುದೇ ಕೇಸ್ ಬಂದಾಗ ಸರ್ವಿಸ್ ನೋಡ್ತಾರೆ, ಇದ್ದಾರೆ ನೋಡ್ತಾರೆ. ಉದಾಹರಣೆ ಯಾವುದೋ ಕೊಲೆಯಾಗಿದೆ, ಊರಲ್ಲೇ ಇಲ್ಲ, ಕೇಸ್ ಹಾಕಾಗಿಲ್ಲ ಅಂದ್ಮೇಲೆ ಅಲ್ಲಿಂದ ಕೊಂದ ಅಂತ ಹೇಳ್ಬಾಗಿಲ್ಲ, ಬಂದಿಲ್ಲ ಅಲ್ಲಿಂದ ಕೊಂದ ಅಂತ ಹೇಳಿದ್ರೆ ಅದು ತಪ್ಪು, ಅದು ಬಾಂಬ್ ಕೇಸ್ ಆಗುತ್ತೆ. ಈ ಕೇಸ್ ಆಗಲ್ಲ. ಆ ಅರ್ಥದಲ್ಲಿ ಜಗದ್ವ್ಯಾಪಾರ ವರ್ಜ್ಯಂ ಆತ್ಮತ ಅದಕ್ಕೆ ನಿಜವಾದ ಕ್ರಿಮಿನಲ್ಸ್ ಮಧ್ಯೆ ರೆಕಾರ್ಡ್ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ, ಮಾಡ್ಬಿಟ್ಟು ತೋರಿಸ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ, ಬಚಾವ್ ಮಾಡ್ತಾರೆ. ಆ ತಪ್ಪದು. ಆಕ್ಚುಲಿ ಪ್ರಾಮಾಣಿಕ ಹೇಳಿದ್ರೆ ತಪ್ಪಲ್ಲ, ಮೋಸಕ್ಕೆಲ್ಲ ಏರ್ಪಾಟ್ ಮಾಡ್ಕೊಂಡ್ಬಿಡ್ತಾರಲ್ಲ, ಅದು ಬರೀ ಮೋಸಗಳ ಸರಮಾಲೆ ಆಗ್ಬಿಡುತ್ತೆ. ಆತ್ಮತ ಏವ ಪ್ರಾಣೋ ಜಾಯತೆ ಅಂತ ಹೇಳಿದಾಗ ಪ್ರಾಣ ತಾನೇ ಹುಡ್ತೇನೆ ಅಂತ ಅರ್ಥ ಅಲ್ಲ, ಆತ್ಮತ ಪರಮಾತ್ಮತ ಅಂತ ಅರ್ಥ ಮಾಡಬೇಕು. ದೇವರಿಗೆ ಹೇಳಿದಾಗ ದೇವರೇ ಅಂತಾನೆ ಅರ್ಥ ಮಾಡಬೇಕು. ಇತಿ ಅವಧಾರಣಾರ್ಥ ಭಗವತೋ ಅನ್ಯಸ್ಮಾತ್ ಪ್ರಾಣೋ ನ ಜಾಯತೆ ಎಂದು ಪರಮಾತ್ಮ ಹುಟ್ಟಿಲ್ಲ, ಪ್ರಾಣದೇವರು ಹುಟ್ಟಿಲ್ಲ ಅಲ್ಲ, ಪರಮಾತ್ಮದಿಂದ ಹುಟ್ಟುತ್ತಾರೆ ಅಂತ ಅರ್ಥ ಮಾಡಬೇಕು. ಆತ್ಮ ಇತಿ ಮುಖ್ಯತೋ ವಿಷ್ಣು ತದನ್ನೇ ತೂಪತಿ ಎಲ್ಲ ಕೊಟೇಶನ್ಸ್. ಈಗ
ತಥೈವ ಸ್ವ ಇತಿ ಪ್ರೋಕ್ತಃ ತಸ್ಮಾತ್ ಬ್ರಹ್ಮ ಆತ್ಮಭೂ ಸ್ವಭೂ. ಬ್ರಹ್ಮದೇವರಿಗೆ ಆತ್ಮಭೂ ಅಂತ ಹೆಸರು, ಸ್ವಭೂ ಅಂತ ಹೆಸರು. ಎಷ್ಟೇ ಇದ್ರು ಕೂಡ ದೇವರು ದುಡ್ತವ್ರು ಅಂತಾನೆ ಅರ್ಥ. ದೇವರಿಗೆ ಏನೇ ಹೇಳಿದ್ರು ಕೂಡ ಹುಟ್ಟಿಲ್ಲ ಅಂತಾನೆ ಅರ್ಥ. ಇತಿ ಸ್ಕಾಂದೆ ಇದಂ ನಾಮ ಅತಿ ಸಾಮೀಪ್ಯ ಸರ್ವಂ ಪೂರ್ಣಗುಣ ಸ್ವತಃ ಭೂಮಾ ಅಹಮಾತ್ಮೇತಿ ಹರಿಸ್ತ್ರಿವಿಧೋಪಿ ಸರ್ವದಾ. ದೇವರಿಗೆ ಇದು ಅಂತ ಕರಿಬಹುದು. ಯಾಕೆ ಎಲ್ಲ ಕಡೆ ಇರೋದ್ರಿಂದ ಇದು ಹೌದು, ಅದು ಹೌದು, ಆ ಕಡೆ ಅಲ್ಲೂ ಹೌದು. ಸಮುದ್ರನ ಇಲ್ಲಿ ಅಂತ ಅಲ್ಲಿ ಅಂತ ಕರೀತಾರೆ. ಮತ್ತೆ ಹತ್ರ ಇದ್ದಿದ್ದು ಇಲ್ಲಿ, ದೂರ ಇದ್ದಿದ್ದು ಅಲ್ಲಿ. ಇದಂ ಇತಿ ವಿಶ್ವನಿರ್ಣಯ. ವಿಶ್ವನಿರ್ಣಯ ಅಂತ ಗ್ರಂಥದ ಹೆಸರು. ಶ್ರೀ ಗುಣ ಪುಂಗುಣಶ್ಚೈವ ನಪುಂಸಕ ಗುಣ ಅಪಿ ಯದಹೀನಾ ವ್ಯತ್ಯಯಸ್ಯ ಲಿಂಗಾನಾಂ ತತ್ರ ಸರ್ವಶಃ ಕಂ ಕಂ ತತ್ಸರ್ವಮಾತ್ಮ ಅದಿತಿರ್ ದೇವಾದಯಸ್ತತಃ ಇತಿ ಲಿಂಗ. ವಿಷ್ಣು ಸಹಸ್ರನಾಮಕ್ಕೆ ಏಕೋನೈಕ ಸವ ಕಕ್ಕಿಂ ಎಲ್ಲ ಬಂದ್ಬಿಟ್ಟಿದೆ. ದೇವರಿಗೆ ಕಹ ಅಂತ ಹೆಸರು, ಕಿಮ್ ಅಂತ ಹೆಸರು, ಕಮ್ ಅಂತ ಹೆಸರು. ಈ ರೀತಿ ಸ್ತ್ರೀ ಗುಣ ಪುಂಗುಣಶ್ಚೈವ, ಸ್ತ್ರೀಯರ ಗುಣಗಳು, ಪುರುಷರ ಗುಣಗಳು, ನಪುಂಸಕ ಗುಣಗಳು ಯದಹೀನ, ಎಲ್ಲ ದೇವರ ಅಧೀನ. ಆದ್ದರಿಂದ ಯಾವ ಶಬ್ದ ಬೇಕಾದ್ರೆ ಉಪಯೋಗಿಸ್ಬೋದು. ಗೊತ್ತಾಯ್ತಾ? ಅವನು, ಅವಳು, ಅದು, ಇದು ಮಕ್ಕಳಿಗೆ ಉಪಯೋಗಿಸ್ತಾರೆ. ಇದೆಯಲ್ಲ ಕೋಡಿ ಅಂತ ಹೊಡಿತಾರೆ. ಇದು ಅದು ಗಂಡು ಎಂದು ಗೊತ್ತಿದೆ, ಅದು ಇದು ಅಂತ ಕರೀತಾರೆ. ಅದು ಯಾಕೆ ಅರ್ಥ ಬೇರೆ. ಯಾಕೆ ಮಗುಗೆ ಅದಕ್ಕೆ ಪರೀಕ್ಷೆ ಇಲ್ಲ, ಆ ವಯಸ್ಸಿನಲ್ಲಿ ಲಿಂಗದ ಕೌಂಟ್ ಆಗಲ್ಲ. ಅದರಿಂದ ಇದು ಅಂತ ಕರೆದ್ರು ತಪ್ಪಲ್ಲ. ದೇವರು ಅಂದ್ರೆ ಚೇತನಿಗೆ ಇದು ಅಂತ ಕರಿ ಅಭ್ಯಾಸ ಬಂದಿರೋದ್ರಿಂದ ಲೇಪ ಇಲ್ಲ, ಅದ್ರಿಂದ ಇದು ಅಂತಾರಲ್ಲ. ದೇವರಿಗೆ ಇದು ಅಂತ ಅದಕ್ಕೆ ಕರೀತಾರೆ. ಸಕಲಿಗೆ ಆತಕ್ಕೆ ಅಂದ್ರೆ ಲೇಪ ಇಲ್ಲ, ಯಾವುದಕ್ಕೂ ಲೇಪ ಇಲ್ಲ. ಗುರು ವಿದ್ಯಾಹೃತಿ ಯಾತು ಸ ಆಹಾರ ಇತಿ ಸ್ಮೃತಃ. ನಿಜವಾದ ಆಹಾರ ಯಾವುದು ಗೊತ್ತಾ? ಗುರುಗಳಿಂದ ಅಧ್ಯಯನ ಮಾಡ್ತಾನಲ್ಲ, ಅದು ಆಹಾರ. ಯಾವ ಆಹಾರ? ಮಾನಸ ಆಹಾರ. ಅದು ಯಾವಾಗಲೂ ಅದಕ್ಕೆ ಏಕಾಶಿ ಇಲ್ಲ. ಅದಕ್ಕೆ ಯಾಕಂದ್ರೆ ನಿತ್ಯ ಏಕಾಶಿ ಮಾಡಿರೋದ್ರಿಂದ ಇಲ್ಲೇ ಇಲ್ಲ. ಇದು ಪಾತ್ರ ಏನದ? ಈ ಆಹಾರ ಬಿಡಬೇಕು ಒಂದ್ಸಲ. ಆಹಾರ ಎಂದೂ ಬಿಡಬಾರ್ದು. ಅದು ಜಾಸ್ತಿ ಮಾಡ್ಬೇಕು. ಅವ್ರು ಇನ್ನು ಹೇಳೋದಾದ್ರೆ ಜಾಸ್ತಿ ಮಾಡ್ಬೇಕು. ಅದನ್ನೇ ಪರೀಕ್ಷಿತ ಅಂತ ಹೇಳಿ. ಅಲ್ಲಪ್ಪ ನೀ ಇಷ್ಟಿಷ್ಟು ಕೇಳ್ತಾ ಇದ್ದೀವಿ, ಉಪವಾಸ ಆಗಿಲ್ಲ, ಸುಮ್ಮನೆ ಕೂತಿರ್ತೀವಲ್ಲ, ಇವತ್ತು ಹರಿಕ ಸಾವು ಬಿಡ್ತಲ್ಲ, ಕುಡಿತಾ ಇದ್ದಾರೆ, ಅದರಿಂದ ಅಡಿಗೆ ಆಗಿಲ್ಲ ಅಂತ. ಅದು ಗುಟ್ಟದು ಏನಂದ್ರೆ ಅದು ಎಂಗೇಜ್ ಆಗಿ ಏನಾಗಲ್ಲ ಅಂತ ಅರ್ಥ. ಅದಕ್ಕೆ ಏನ್ ಮಾಡಿದ್ರು, ಅದು ವಿಶೇಷವಾಗಿ 3 ಹೊತ್ತು ಕೇಳ್ತಾರೆ, ಗೊತ್ತು ಕೂಡ ಆಗಲ್ಲ ಟೈಮ್. ಗುರು ವಿದ್ಯಾಹೃತಿ ಯಾತು ಸ ಆಹಾರ ಇತಿ ಸ್ಮೃತಃ ತಚ್ಚುದ್ಧವು. ಅವ್ರ ಗುರುಗಳು ಸರಿ ಇರ್ಬೇಕು, ಸರಿಯಾಗಿ ಹೇಳಬೇಕು, ಅವ್ರ ಜ್ಞಾನ ಸಿದ್ಧಿ ಬರೋದು. ಅಲ್ಲೇ ಅವನೇ ಗುರು ಅಲ್ಲ ನಿಜವಾಗ್ಲೂ ಕೂಡ, ಕೆಟ್ಟವರು. ಅದಕ್ಕೆ ಗುರುಗಳನ್ನು ಹುಡುಕಿ ಹುಡುಕ್ಬೇಕು. ಹೊಡಿಯಕ್ಕೆ ಆಹಾರ ಆದ್ರಿಂದ ನಾವು ಸ್ನಾನದ ನೀರು ಬೇರೆ, ಕುಡಿಯೋ ನೀರು ಬೇರೆ. ಯಾಕೆ ಸ್ನಾನದ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ನಡೀತದೆ. ಅದು ಕುಡಿಯೋ ಒಳಗೆ ಹೋಗೋದ್ರಿಂದ, ಜ್ಞಾನ ತಲೆಯೊಳಗೆ ಹೋಗೋದ್ರಿಂದ ಏನ್ ಮಾಡ್ಬೇಕು? ಅದರಲ್ಲೂ ಅಧ್ಯಾತ್ಮ ವಿದ್ಯೆ 2 ವಿದ್ಯೆ. ಲೌಕಿಕ ಎಲ್ಲಿ ಬೇಕಾದ್ರೂ ಕಲಿಬಹುದು. ಅವ್ನು ಸರಿ ಹೇಳಿದ ಅಷ್ಟು ಮಟ್ಟಿಗೆ ಸರಿ ಇದ್ರೆ ಸಾಕು. ಅದ್ರ ಅಧ್ಯಾತ್ಮ ಹಾಗಲ್ಲ, ಎಲ್ಲಾ ರೀತಿ ಸರಿ ಇರ್ಬೇಕು. ಇಲ್ಲವರೆಗೆ ಅದಕ್ಕೆ ಗುರುಗಳನ್ನ ಏನ್ ಮಾಡಿದ್ದಾರೆ, ಒಂದು ವಿಷಯ ಗೊತ್ತಿದೆ ನಮ್ಗೆ, ಶಿಷ್ಯನ ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕು ಅಂತೇಳಿ ಆಚಾರ್ಯ ಹೇಳ್ತಾರೆ. ಅಷ್ಟೇ ಅಲ್ಲ, ಗುರುಂ ಪರೀಕ್ಷೆ ಕರ್ತವ್ಯ. ಗುರುಗಳನ್ನು ಪರೀಕ್ಷೆ ಮಾಡಬೇಕು. ಯಾಕೆ ಒಳ್ಳೆ ಆಹಾರ ಕೊಡ್ತಾನೋ ಯಾರಿಗೂ ಗೊತ್ತು. ಇತಿ ಜ್ಞಾನ ಶುದ್ಧವು ಸ್ಥಿರಾ ಸ್ಮೃತಿ. ನೋಡಿ, ಮೊದಲನೇದಾಗಿ ಆಹಾರ ಶುದ್ಧಿ ಇದ್ರೆ ಜ್ಞಾನ ಶುದ್ಧಿ. ಜ್ಞಾನ ಶುದ್ಧಿ ಆದ್ರೆ ಸ್ಥಿರಾ ಸ್ಮೃತಿ. ಸ್ಥಿರ ಸ್ಮೃತಿ ಇದ್ರೆ ಸ್ಥೈರ್ಯ. ಸ್ಥೈರ್ಯ ಇದ್ರೆ ಅಪರೋಕ್ಷ ಜ್ಞಾನ. ಅದರಿಂದ ಮೋಕ್ಷ. ಗೊತ್ತಾಯ್ತಾ? ಎಷ್ಟು ಲಿಂಕ್ ಇದೆ ನೋಡಿ. ತಚ್ಚುದ್ಧೌ ಜ್ಞಾನ ಶುದ್ಧಿ ಸ್ಯಾತ್, ಜ್ಞಾನ ಶುದ್ಧೌ ಸ್ಥಿರಾ ಸ್ಮೃತಿ, ಸ್ಮೃತಿ ಸ್ಥೈರ್ಯ ತಾಪರೋಕ್ಷಂ ಹರೇರ್ಮೋಕ್ಷಸ್ತೋ ಭವೇತ್. ಎಲ್ಲಿವರೆಗೆ ಕಂಟ್ರೋಲ್ ಮಾಡ್ತಾ, ಯಾವಾಗ ಒಳ್ಳೆ ಜ್ಞಾನ ಸಂಪಾದನೆ ಮಾಡ್ತಾನೆ ಅಲ್ಲಿ ಮೋಕ್ಷಕ್ಕೆ ಯಾಕೆ ಕಾರಣ ಆಗತ್ತೆ ಅಂತ ಲಿಂಕ್ ಕೊಡ್ತಾರೆ. ಮೊದಲನೇದಾಗಿ ಜ್ಞಾನ ಶುದ್ಧಿ, ಗುರು ಶುದ್ಧಿ ಇದ್ದ ಜ್ಞಾನ ಶುದ್ಧಿ, ಆಹಾರ ಶುದ್ಧಿ, ಆಹಾರನೇ ಜ್ಞಾನ. ಅದಾದ ಮೇಲೆ ಜ್ಞಾನ ಸಿದ್ಧಿ, ಶುದ್ಧಿ ಆದ್ಮೇಲೆ ಸ್ಥಿರಾ ಸ್ಮೃತಿ, ಸ್ಥಿರವಾದ ಸ್ಮೃತಿ. ಎಲ್ಲೇನು ಸ್ವಾಸ್ಥ್ಯ, ಒಳ್ಳೆ ಆಹಾರ ತಿಂದ್ರೆ ಆರೋಗ್ಯ ಸರಿ ಇರ್ತದೆ. ಶ್ರುತಿ ಸ್ಥೈರ್ಯ, ಸ್ಮೃತಿ ಯಾವಾಗ ಸ್ಥಿರವಾಗತ್ತಲ್ಲ ಅಪರೋಕ್ಷ ಜ್ಞಾನ ಬರುತ್ತೆ. ಒಂದಿಷ್ಟು ಗುಟ್ಟು ಹೇಳಿದ್ರು, ಅಪರೋಕ್ಷ ಜ್ಞಾನಕ್ಕೆ ಏನು? ಸ್ಥಿರವಾದ ಸ್ಮೃತಿ ಮಾಡೋದು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯ. ಸರಿಯಾಗಿ ಓದ್ತಾ ಇದ್ರೆ ನೆನಪಿ ಬಂದೇ ಬರುತ್ತೆ, ಪಾಸ್ ಆಗೇ ಆಗ್ತಾರಲ್ಲ ಹಾಗೆ. ಅಪರೋಕ್ಷ, ಅದರಿಂದ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಏನಾಯ್ತು? ಅಲ್ಲಿಗೆ ಮೋಕ್ಷ ಬರುತ್ತೆ. ಒಂದೇ ಒಂದು ಹಾಕಿ ನೆನಪಿಟ್ಕೊಂಡ್ಬಿಟ್ರೆ ಯಾವಾಗಲೂ ಟ್ರೇಸ್ ಮಾಡ್ತಾರೆ, ಎಲ್ಲಿದ್ದೆ ನಾವು ಹುಡುಕ್ತಾ ಇರ್ಬೋದು. ಯಾಕೆ ಇರೋದೇ ಇಲ್ಲ ಅಂದ್ರೆ ಹುಡುಕ್ತಾರೆ. ತತ್ವ ಸಾಧಾರಣ ಇದೆ ನನಗೆ. ಅಲ್ಲಿಗೆ ಅಧ್ಯಯನ ಬಂದಿದೆ. ಶ್ರೀಮದ್ ಆನಂದ ಶ್ರೀಮದ್ ಛಾಂದೋಗ್ಯ ಭಾಷೆ ಸಪ್ತಮೋಧ್ಯಾಯ. ಹೌದು, ಆಹಾರದ ಇದ್ದೇ ಆಹಾರ ಶುದ್ಧಿ ಬೇಕು, ಮತ್ತೆ ಸೇರಿಸ್ಕೋಬೇಕು. ಹೌದು, ಆಚಾರ್ಯ ಮಾತುಗಳನ್ನು ಸೇರಿಸ್ಬೇಕಲ್ಲಿ. ಅದೆಲ್ಲವೂ ಗೀತಾ ಭಾಷೆ.
ವೇದವ್ಯಾಸ ಏನಂತ ಹೇಳಿದ್ರು? ಸ್ವಲ್ಪ ಒಂದು ನಿಮಿಷ. ಕುರುಸೂತ್ರ ಭಾಷ್ಯಂ ಅವಿರಂಬೆ ತಮ್ಮರದೇ ಅಂತ ಹೇಳಿದ್ರು. ಅದಕ್ಕೆ ಎರಡು ಅರ್ಥ. ಹೇ ಸೂತ್ರ ಭಾಷ್ಯಂ ಕುರು. ಭಾಷ್ಯಂ ಕುರು ಯಾವುದಕ್ಕೆ? ಬ್ರಹ್ಮಸೂತ್ರ ಭಾಷ್ಯಂ ಕುರು, ಉಪನಿಷತ್ ಗೀತಾ ಭಾಷ್ಯ ಎಲ್ಲದಕ್ಕೂ ಅನ್ವಯ. ಇದ್ರ ಏನಾಗ್ತಿತ್ತು? ಆಚಾರ್ಯರು ಬ್ರಹ್ಮಸೂತ್ರಗಳಿಗೆ ಮಾತ್ರ ದೇವರ ಅಪ್ಪಣೆಯಿಂದ ಬರೆದು ಕೂಡ ಕಾವ್ಯ ಬರೆದು ಬಿಟ್ರಲ್ಲ. ಅವ್ರು ದೇವರ ಅಪ್ಪಣೆಯಲ್ಲಿ ಏನೂ ಕೆಲಸ ಮಾಡೋದಿಲ್ಲ. ಆದ್ರಿಂದ ಕುರು ಸೂತ್ರ ಭಾಷ್ಯಂ ಕುರು, ಎಲ್ಲ ಭಾಷ್ಯಂ ಕುರು. ಅಥವಾ ಸೂತ್ರ ಭಾಷ್ಯಂ ಕುರು ಅಂದ್ರೆ ಸೂತ್ರ ಭಾಷ್ಯಕ್ಕೆ ಏನೇನ್ ಬೇಕು ಎಲ್ಲ ಬರೆದು ಬಿಡಿ. ಗೀತೆ ಎಲ್ಲ ಅರ್ಥ ಆಗ್ಬೇಕ. ಅದು ಅಡಿಗೆ ಮಾಡು ಅಂತ ಹೇಳಿದ ತಕ್ಷಣ ಅನ್ನಕ್ಕೆ ಮುಗಿಸ್ಬಿಟ್ಟ ಅಡಿಗೆ. ಊಟ ಮಾಡಕ್ಕೆ ಏನು ಬೇಕೋ ಅದಿಷ್ಟು ಮಾಡ್ಬೇಕು. ಅಡಿಗೆ ಅಂತ ಕೇಳಿದ್ರೆ ಊಟ ಅಂದ್ರೆ ಏನಂತ ಎಲ್ಲ ಸೇರಿದಾಗ ಆಗ್ಬೇಕು. ಆ ದೃಷ್ಟಿಯಲ್ಲಿ ಅಂಡರ್ಸ್ಟುಡ್. ಆಚಾರ್ಯ ಇಲ್ಲವರು ಏನಾಗಿತ್ತು? ಪ್ರಕರಣ ನಮಗಾಗಿ ಬರೆದು ದೇವರ ಅಪ್ಪಣೆ ಮಾಡಿದ್ದಲ್ಲ ಅಲ್ಲ, ಅನುವ್ಯಾಖ್ಯಾನ ತಿಳ್ಕೊಂಡ್ಬಿಡ್ತಾ ಕೇಳಿದಕ್ಕೆ ಬರೆದು. ಇಷ್ಟೇ ಕಾಮನ್ ಸೆನ್ಸ್. ಭಾಷ್ಯ ಬರೆದಿದ್ದು ವೇದವ್ಯಾಸ ಅಪ್ಪಣೆಯಿಂದ, ಅನುವ್ಯಾಖ್ಯಾನ ಬರೆದಿದ್ದು ಪ್ರಾರ್ಥನೆಯಿಂದ. ಭಾಷ್ಯನೇ ಶ್ರೇಷ್ಠ, ಅನುವ್ಯಾಖ್ಯಾನ ಅಲ್ಲ. ನಮ್ ಯುಕ್ತವಾದ ಸಂಶೋಧನೆ ಭಾರಿ ಮಾಡ್ತಾರೆ. ಆದ್ರೆ ಅದು ಮುಖ್ಯವಾದ ದೇವರ ಅಪ್ಪಣೆನೇ. ಇವ್ರದ್ದು ನೆಪ ಅಷ್ಟೇ, ನೆಪ ಹೊರತು ಬೇರೆ ಅಲ್ಲ. ಯಾಕೆ ಒಟ್ಟು ಕೊಟ್ಟಾಗ ಸೂತ್ರ ಭಾಷೆ ಬರೀರಿ ಅಂದ್ರೆ ಈ ಸೂತ್ರ ವಿವರಣೆ ಆಗ್ಲಿಲ್ಲ. ಇದು ಕೂಡ ಇನ್ಕ್ಲೂಡೆಡ್ ಆಗಿ ಎಲ್ಲ ಸೇರಿ ಸಾರು ಮಾಡಿ ಉಪ್ಪು ಸರಿಯಾಗಿ ಹಾಕಿ ಎಲ್ಲ ಹಾಕ್ಬೇಕಾ? ಸರಿಯಾಗಿ ಮಾಡಿದ್ರೇನೆ ಸಾರು ಆಗೋದು, ಅನ್ನ ಆಗೋದು. ಮಾತಲ್ಲಿ ಎಷ್ಟು ಅರ್ಥ ಇದೆ. ಮಧ್ವೀಜ ಮಾತು ಬಹಳ ಸ್ವಾರಸ್ಯ. ಅದೇ ರೀತಿಯಲ್ಲಿ ಇದಿಷ್ಟು ಹೇಳಿದ್ದಾರೆ. ಒಳ್ಳೆ ಎಂಟನೇ ಕೊನೆ ಇದೆ. ನಾಳೆ ಶುರು ಮಾಡುವ ತೊಂದ್ರೆ. ನಾಳೆ ಇದೆ, ಇದೊಂದೇ ಸಾಕು. ಅದು ಇದಿದೆಯಲ್ಲ, ಇದೆ. ಅದು ಸುಮ್ಮನೆ ಹೇಳ್ತೇವೆ ಪರ, ಅದು ಅಧ್ಯಯನ ಇಲ್ಲ. ಅರ್ಥ ಹೇಳ್ತೇವೆ, ಹೇಳಿಸಿ ಮಾಡೋದು ಅಧ್ಯಯನ. ಅದಕ್ಕೆ ಅನುಮತಿ, ಇದಕ್ಕೆ ಅನಧ್ಯಯನ ಇಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯಥವೋಚಮಹಂ ತೇನ ಪ್ರಿಯತಾಂ ಫಲಂ.